ಗೈಸ್ ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ ಇರೋದ್ರಿಂದ ನಾನು ಇವತ್ತು ಲೀವ್ ತೊಗೊಂಡಿದ್ದೀನಿ ಕಂಪ್ನಿಗೆ. ಯಾಕಂದರೆ ಊರಿಗೆ ಹೋಗಬೇಕು, ತುಂಬ ದಿವಸ ಆಗಿತ್ತು ಊರಿಗೆ ಹೋಗಿ. ಅದಕ್ಕೆ ಬೆಳಗ್ಗೆನೇ ವರ್ಕೌಟ್ ಮಾಡೋಣ ಅಂತ ಜಿಮ್ಗೆ ಬಂದಿದ್ದೀನಿ. ಇವತ್ತು ಬಂದು ನಿನ್ನೆ ನಾನು ಜಿಮ್ಗೆ ಬರೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ಮೈನೋವು ಜ್ವರ. ಗೈಸ್ ಎಲ್ರಿಗೂ ನಮಸ್ಕಾರ. ನಿನ್ನೆ ವರ್ಕೌಟ್ ಸ್ಕಿಪ್ ಮಾಡಿದ್ದೆ, ಬರೋಕ್ಕಾಗಲಿಲ್ಲ. ಅಂದರೆ ಸ್ವಲ್ಪ ಮೈನೋವು ಜ್ವರ ಎಲ್ಲ ಬಂದ್ಬಿಟ್ಟಿತ್ತು. ಅದರಿಂದ ಇವತ್ತು ಬ್ಯಾಕ್ ವರ್ಕೌಟು ಮತ್ತು ಲೆಗ್ ವರ್ಕೌಟು ಎಲ್ಲ ಕಂಪ್ಲೀಟ್ ಮಾಡಿರೋದಾಗಿದೆ. ಇವಾಗ ಊರಿಗೆ ಹೋಗ್ಬೇಕು. ನಾನು ಊರಿಗೆ ಹೋಗೋದ್ಮೇಲೆ ಸಿಗೋಣ. ಊರಲ್ಲಿ ಸ್ವಲ್ಪ ಏನಾದರೂ ಬ್ಲಾಗ್ ಥರ ಮಾಡೋಣ. ಬನ್ನಿ ಗೈಸ್ ಹೋಗೋಣ. ಗೈಸ್ ಈ ಲೆಗ್ ವರ್ಕೌಟ್ ಇದೆಯಲ್ವಾ, ಲೆಗ್ ವರ್ಕೌಟ್ ಮಾಡಿ ಸ್ಟೆಪ್ ಸಿಲಿತಾ ಇದ್ದರೆ ನನ್ನ ಕಾಲು ನಾನು ಎಲ್ಲಿ ಇಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಗೈಸ್. ಅಷ್ಟೊಂದು ಫುಲ್ಲು ಒಂಥರ ಕಾಲೆಲ್ಲೋ ಇಟ್ಟರೆ ಎಲ್ಲೋ ಇಟ್ಟಂಗೆ ಆಗುತ್ತೆ. ಅಷ್ಟೊಂದು ಪೇನ್ ಆಗುತ್ತೆ ಲೆಗ್ ವರ್ಕೌಟ್ ಮಾಡಿದಾಗ. ಗೈಸ್ ವರ್ಕೌಟ್ ಎಲ್ಲ ಮುಗಿದಿದ್ದಾಗಿದೆ. ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ಮೊಗ ತಳ್ಕೊಂಡು ಊರಿಗೆ ಹೋಗೋದೆ ಗೈಸ್. ನಮ್ಮ ರೂಮಿಂದ ಜಿಮ್ಗೆ 1.5 ಕಿಲೋಮೀಟ್ರು ಅಷ್ಟು ದೂರ ಇರ್ಬೋದು. ಅದಕ್ಕೆ ಅವಾಗ ಬೈಕು ಇಲ್ಲಾಂದರೆ ಅವಾಗ ವಾಕಲ್ಲಿ ಬಂದುಬಿಡ್ತೀವಿ ಗೈಸ್ ಜಿಮ್ಗೆ. ಬೆಂಗಳೂರಲ್ಲಿ 3:30ಗೆ ಆ ಥರ ಬಿಟ್ಟಿದ್ದು. ನಾನು ಲ್ಯಾಂಡ್ ಆಗಿದ್ದು KGF ಅಲ್ಲಿ 5:30 ಆ ಥರ ಆಯಿತು. ಇವಾಗ ನಮ್ಮಪ್ಪ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಅಂದರೆ KGF-ಇಂದ ನಮ್ಮೂರ ಗೇಟ್ಗೆ ಒಂದು ಬಸ್ ಇದೆ. ಗೇಟಿಂದ ನಮ್ಮೂರಿಗೆ 15 ನಿಮಿಷ. ಅದಕ್ಕೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ನಮ್ಮೂರ ಹತ್ರ ಬಂದಿದ್ದೀನಿ. ಮನೆಗೆ ಹೋದ್ಮೇಲೆ ಬೆಳಗ್ಗೆ ಬ್ಲಾಗ್ ಮಾಡೋಣ ಗೈಸ್. ಅಲ್ಲೊಂದು ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ತೋಟ. ಇಲ್ಲಿಂದ ಹೋಗೋಣ ಗೈಸ್. ನಾನಿವಾಗ ನಮ್ಮ ತೋಟದ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಈ ಥರ ಇರುತ್ತೆ ನಮ್ಮ ತೋಟಕ್ಕೆ ಹೋಗೋದು ದಾರಿ. ರೋಡೆಲ್ಲ ಫುಲ್ಲು ಬಂಡೆ ಅದು ಇದು ಅಂತ ಒಂಥರ ಬೆಟ್ಟ ಥರ ಇರುತ್ತೆ ಗೈಸ್. ಕಲ್ಲೋಡಿ ಜಾಸ್ತಿ ನಮ್ಮೂರಲ್ಲಿ ಗೈಸ್. ಇಲ್ಲಿ ನೋಡಿ, ಇದು ನಾನು ಬಂದಿರೋದಕ್ಕೆ ಹೆಂಗೆ ಎಗರಾಡ್ತಾ ಇದೆ ಅಂತ ಈ ನಾಯಿ. ಏನಾದರೂ ತಂದಿದ್ದೀನಿ ನಾನು ಅಂತ ಈ ಥರ ಆಟ ಆಡ್ತಾ ಇದೆ. ಆದರೆ ಏನೂ ತಂದಿಲ್ಲ ಗೈಸ್. ಕೋಳಿ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಟರ್ಕಿ ಕೋಳಿ ಗೈಸ್. ಇದರಲ್ಲಿ ಯಾವ್ದು ಹೆಣ್ಣು ಯಾವ್ದು ಗಂಡು ಅಂತ ಗೊತ್ತಿಲ್ಲ. ಮೇ ಬಿ ಅದು ಹೆಣ್ಣಿರ್ಬೋದು, ಇದು ಗಂಡು ಇರ್ಬೋದು ಗೈಸ್. ಹೆಂಗಿದೆ ನೋಡಿ ಫೋನ್ ತಾವೇ ನಿಂತ್ಕೊಂಡು ಸಿಕ್ತು. 5 ಕೆಜಿನಾ? ಗೈಸ್ ಇದು ಕೋಳಿನ ಶೆಡ್ ಹತ್ರ ಆವಾಗ್ಲೇನಾದ್ರು ಬಂದ್ರೆ ತಿನ್ನಾಕ ಗೈಸ್ ಇಟ್ಕೊಂಡಿರೋದು. ಗೈಸ್ ಇದೇ ನಾವು ದನ ಕಟ್ಟಾಕೋ ಕೊಟ್ಟಿಗೆ. ಇದನ್ನ ಸ್ವಲ್ಪ ಕ್ಲೀನಾಗಿ ರೆಡಿ ಮಾಡೋದಿದೆ. ಅಂದ್ರೆ ಸ್ವಲ್ಪ ಸದ್ಯಕ್ಕೆ ಅರ್ಜೆಂಟ್ಗೆ ಕಟ್ಟಿರೋದು. ಇದು 1 ವರ್ಷ ಆಯ್ತು ಕಟ್ಟಿರೋದು. ಸ್ವಲ್ಪ ತೋಟದ ಹತ್ರ ಕೆಲಸ ಇರೋದ್ರಿಂದ ರೆಡಿ ಮಾಡಕ್ ಆಗ್ತಾ ಇಲ್ಲ. ಆಗಸ್ಟಲ್ಲೋ ಸೆಪ್ಟೆಂಬರಲ್ಲಿ ರೆಡಿ ಮಾಡಿ ಕ್ಲೀನಾಗಿ ಮಾಡಬೇಕು. ಮುಂದ್ಗಡೆ ಒಂದು ಪೋರ್ಷನ್ ಇದೆ, ಅಲ್ಲಿ ಕಟ್ಟಾಕಿ ಡೇ ಟೈಮು ಹುಲ್ಲಾಕೊಂಡು ಇಟ್ಕೊಳಕ್ಕೆ. ಆಮೇಲೆ ಮಳೆ ಏನಾದ್ರು ತುಂಬ ಆದರೆ ಒಳಗಡೆ ಕಟ್ಟಾಕೊಂಡು ಹುಲ್ಲಾಕೊಂಡೋ ಥರ ಸೆಟಪ್ ಮಾಡ್ಕೊಂಡಿರೋದು. ಶೆಡ್ ಪ್ಲಾನಿಂಗ್ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಇದೆ. ಸೆಪ್ಟೆಂಬರಲ್ಲಿ ಕ್ಲೀನಾಗಿ ರೆಡಿ ಮಾಡಾಕ್ತೀವಿ. ಈ ಥರ ಇದೆ ಗೈಸ್ ದನ ಕೊಟ್ಟಿಗೆ ನಮ್ಮದು. ಹಂಗೆ ಇಲ್ಲೊಂದು ಚಿಕ್ಕದಾಗಿ ಒಂದು ರೂಮ್ ಇದೆ ಗೈಸ್. ಒಂದು ರೂಮ್ ಇದೆ ಇಲ್ಲಿ ಅಂದರೆ ತೋಟದಲ್ಲಿ ಏನಾದರೂ ಕೆಲಸ ಇರಬೇಕಾದ್ರೆ ಇಲ್ಲೇ ಲೇಟ್ ಆದಾಗ ಇಲ್ಲೇ ಮಲ್ಕೊಂಡಿದ್ದಾವೆ. ಆ ಥರ ರೂಮ್ ಕಟ್ಕೊಂಡಿದ್ದೀವಿ. ಇಲ್ಲಿ ಹಸು ಕಟ್ಟಾಗೋದು ಇಲ್ಲಿ ಇರೋ ಥರ. ಮುಂದ್ಗಡೆ ಇನ್ನೂ ಮುಂಚೆ ನಾನು ಯೂಟ್ಯೂಬ್ ಸ್ಟುಡಿಯೋ ಮಾಡ್ತೀನಿ ಗೈಸ್ ಇಲ್ಲೇ ಕ್ಲೀನಾಗಿ. ಈ ಥರ ಇದೆ ರೂಮ್. ಇದು ರೂಮು. ಮತ್ತೆ ಹಿಂಗೆ ಔಟ್ ಆದರೆ ಈ ಥರ ಸಿಗತ್ತೆ ಗೈಸ್. ಇದು ಗೈಸ್ ಇವಾಗ ಕೊಟ್ಟಿಗೆಗೆ ದನ ಕಟ್ಟಾಕಿ ಹುಲ್ಲಾಕ್ಬಿಡ್ಬೇಕು. ಹುಲ್ಲಾಕಿ ಸ್ವಲ್ಪ ಹಾಲಿದೆ, ಹಾಲನ್ನು ತಗೊಂಡೋಗಿ ಡೈರಿಗೆ ಹಾಕಬೇಕು. ಡೈರಿಗೆ ಆಗಾದ್ಮೇಲೆ ಬೆಳಗ್ಗೆಗೆ ಬ್ಲಾಗನ್ನು ಶೂಟ್ ಮಾಡೋಣ. ನಂದು ಮತ್ತೆ ಫಸ್ಟ್ ಶಿಫ್ಟ್ ಇದೆ. ನಾನು ನಾಳೆನೇ ಹೋಗ್ಬೇಕು ರೂಮ್ಗೆ. ಅಂದರೆ ನಾರ್ಮಲ್. ಆಮೇಲೆ ಫಸ್ಟ್ ಶಿಫ್ಟ್ ಹೋಗೋದು ಬರೋದು, ಆಮೇಲೆ ನೈಟ್ ಶಿಫ್ಟ್, ಆ ಥರ ಶಿಫ್ಟ್ ಇರುತ್ತೆ ಕಂಪ್ನಿ ಇದು. ಬೆಳಗ್ಗೆ ಸಿಗೋಣ. ಗೈಸ್ ಕೋಳಿಗಳು ನೋಡಿ ಗೈಸ್. ಇದು ನೋಡಿ ಗೈಸ್ ಯಾವ ಥರ ನಿಂತ್ಕೊಂಡಿದೆಯಾ ಮಕ್ರಿ ಮೇಲೆ.